ತುಮಕೂರು ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚುವರಿಯಾಗಿ 1 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನ ಸರ್ಕಾರ ನೀಡಲಿದ್ದು, ಈ ಅನುದಾನ ಕುಡಿಯುವ ನೀರಿನ ಸಮಸ್ಯೆಗೆ ಹೆಚ್ಚು ಬಳಕೆಯಾಗಲಿದೆ. ಶಿರಾ ತಾಲೂಕಿನಲ್ಲಿ ಈಗಾಗಲೇ 22 ಬೋರ್ ಕೊರೆದಿದ್ದು 11 ಬೋರ್ಗಳಿಗೆ ವಿದ್ಯುತ್ ಸಂಪರ್ಕ ನೀಡಿ ಕುಡಿಯುವ ನೀರು ನೀಡಲಾಗಿದೆ. ಉಳಿಕೆ 11 ಬೋರ್ಗಳಿಗೆ ತಕ್ಷಣ ವಿದ್ಯುತ್ ಸಂಪರ್ಕ ಕಲ್ಪಿಸಿ ತ್ವರಿತಗತಿಯಲ್ಲಿ ಕುಡಿಯುವ ನೀರು ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತಿಳಿಸಿದ್ರು. ಶಿರಾ ತಾಲೂಕಿನ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊಗರುಗುಂಟೆ, ಹನುಮನಹಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ ಮಾತನಾಡಿದ ಅವರು, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಶಾಸಕರು ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಚರ್ಚೆಯಾದ ಸಮಸ್ಯೆಗಳು ಅನುಷ್ಠಾನಗೊಂಡಿರುವ ಬಗ್ಗೆ ಪರಿಶೀಲನೆ ನಡೆಸುವ ಉದ್ದೇಶದಿಂದ ಶಿರಾ ತಾಲೂಕಿನ ಗ್ರಾಮಗಳಿಗೆ ಭೇಟಿ ನೀಡಿದ್ದೇನೆ. ಜಿಲ್ಲೆಯಲ್ಲಿ 124 ನೂತನ ಕೊಳವೆ ಕೊರೆಸಿ ಅದರಲ್ಲಿ 87 ಬೋರ್ಗಳು ಮಾತ್ರ ನೀರು ಕಂಡಿದ್ದು, 30% ನೀರಿಲ್ಲದೆ ಬೋರ್ ವಿಫಲವಾಗಿವೆ. ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳಲ್ಲಿ ಸಾರ್ವಜನಿಕರು ಖಾಸಗಿ ಬೋರ್ ಮಾಲೀಕರ ಮನವೊಲಿಸಿ ಗ್ರಾಮಕ್ಕೆ ಕುಡಿಯುವ ನೀರು ಪಡೆಯಬೇಕು. ಮಳೆ ಇಲ್ಲದೆ ಬರದ ಛಾಯೆಯಲ್ಲಿರುವ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆಗೆ ಜಿಲ್ಲಾಡಳಿತ ವಿಶೇಷ ಆಸಕ್ತಿ ವಹಿಸಿ ಜನಗಳಿಗೆ ಕುಡಿಯುವ ನೀರಿನ ಕೊರತೆ ಬಾರದಂತೆ ನೋಡಿಕೊಳ್ಳುವುದರ ಜೊತೆಗೆ ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರು ಕೊಡುವುದು ನಮ್ಮ ಜವಾಬ್ದಾರಿ. ಜನರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಪ್ರಾಮಾಣಿಕ ಸೇವೆ ನೀಡುವುದು ನಮ್ಮ ಕರ್ತವ್ಯ ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆನಂದ್ ಕುಮಾರ್, ಮಧುಗಿರಿ ವಿಭಾಗದ ಕಾರ್ಯಪಾಲಕ ಅಭಿಯಂತರ ಹನುಮಂತಪ್ಪ, ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ನಿಮ್ಮಲ್ಲಿ ಕ್ಯಾಪ್ ಅಲ್ಲಿ ಎಷ್ಟು ಹೊಸ ಅವಕಾಶ ಇದೆ? ಎಷ್ಟು ಕೊಡ್ತಿದ್ದೀರಾ? 44 ನಮ್ಮಲ್ಲಿ ಹೈಯೆಸ್ಟ್ ಶಿರಾ ಅಂಡ್ ಕುಣಿಗಲ್ ಹೈಯೆಸ್ಟ್ ಇತ್ತು 44 ಯುವರ್ ಪ್ರಾವಿಷನ್. ಹೌ ಮಚ್ ಹ್ಯಾವ್ ಯು ಡ್ರಿಲ್ಡ್ ಅಂಡ್ ಹೌ ಮಚ್ ಆರ್ ಯು ಡಿಸ್ಟ್ರಿಬ್ಯೂಟಿಂಗ್ ಅಷ್ಟು ಹೇಳಿ ನನಗೆ. ನಮ್ಗೆ ಅನುಮೋದನೆ ಆಗಿದೆ. ಅದರಲ್ಲಿ 22 ಪಾಸ್ ಆಗಿದೆ ಮೇಡಮ್. 22 ಸಕ್ಸಸ್ ಆಗಿದೆ ಮೇಡಮ್. ಫೇಲ್ಯೂರ್ ಆಗಿದೆ. ಸೊ ಅದರಲ್ಲಿ ಎಕ್ಸಿಸ್ಟಿಂಗ್ ಟಿ ಸಿಯಿಂದ ಕಮಿಷನ್ ಮಾಡಿರೋದು 7 ಇದೆ ಮೇಡಮ್. ಅದಾದಮೇಲೆ ಸೊ ಹೌ ಮಚ್ ಯು ಹ್ಯಾವ್ ನಾಟ್ ಡ್ರಿಲ್ಡ್? ಎಲ್ಲ ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್. ಈಗ ಗ್ರಾಮ ಪಂಚಾಯತಿಯಿಂದ ಫಂಡ್ಸ್ ಇದೆ, ನಿಮ್ಮ ಕ್ಯಾಪಲ್ಲಿ ಪ್ರಾವಿಷನ್ ಮಾಡಲಿಕ್ಕೆ ಹೇಳಿದ್ದೀವಿ. ಯಾಕೆ ಆ ಕೋಆರ್ಡಿನೇಷನ್ ಮಾಡಿ ನೀರನ್ನು ಸರಬರಾಜು ಜನರಿಗೆ ಮಾಡ್ತಾ ಇಲ್ಲ? ಮೇಡಮ್, ಕ್ಯಾಪಲ್ಲಿ ಪೈಪ್ಲೈನ್ಗೆ ಆಕ್ಷನ್ ಪ್ಲಾನ್ ನಾವು ಇಲ್ಲಿಂದ MLA ಅವರ ಅಧ್ಯಕ್ಷತೆಯಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ಕಳಿಸಿದ್ವಿ. All that I understand. My only question to you is why still 11 borewells water is not being distributed? That is all I am asking. ಮೇಡಮ್, ಒಂದು ಇಶ್ಯೂ ಮೇಡಮ್, ಫಸ್ಟ್ ಅಂಡ್ ಸೆಕೆಂಡ್ ಬೋರ್ವೆಲ್ ಫೇಲ್ ಆಗಿ ಥರ್ಡ್ ಬೋರ್ವೆಲ್ ಎಲ್ಲ ಡ್ರಿಲ್ ಮಾಡಿದ್ವಿ ಮೇಡಮ್. ಅವು ಪಾಸ್ ಆಗಿದ್ದಾವೆ. ಅವು ಊರಿಂದ ತಾವೇ ನನಗೆ ತೋರಿಸಿದ್ದೀರಾ 22 ಸಕ್ಸಸ್ ಅಂತ ತಾವೇ. ವಾಟ್ ಇಸ್ ಸಫಲ ಮೀನ್ಸ್ ಸಕ್ಸಸ್, ರೈಟ್? 22. In that only 7+4 commission with existing TC ಅಂದ್ರೆ ಇಲ್ಲಿಂದ ಅಲ್ಲಿ ಮೂವ್ ಮಾಡ್ತೀರಾ. ಆಮೇಲೆ ಟೆಂಪರರಿ ಕನೆಕ್ಷನ್ ಮಿಕ್ಕಿದ ಹೊತ್ತಿಗೆ ನನಗೆ ಲೆಕ್ಕ ಅಲ್ಲ ಮೇಡಮ್. ಮತ್ತೆ ಈಗ ಜನರಿಗೆ ನಾವು ಎಲ್ಲ ಕಡೆನೂ ಹೋಗಿ ತುರ್ತು ಸಂದರ್ಭದಲ್ಲಿ ನೀರನ್ನು ಸರಬರಾಜು ಮಾಡ್ತೀವಿ, ಕುಡಿಯುವ ನೀರು ಅಂತ ನಾವು ಎಲ್ಲ ಕಡೆ ಹೋಗಿ ಹೇಳ್ತಾ ಇದ್ದೀವಿ. ಅದು ಜವಾಬ್ದಾರಿ ಸಂಬಂಧಪಟ್ಟ JE, AE, AW ರೂರಲ್ ವಾಟರ್ ಸಪ್ಲೈ ಅವರು ಮಾಡಬೇಕು. ಆಯ್ತಾ? ಮಾಡಿಲ್ಲ ಅಂದ್ರೆ ಐ ಡೋಂಟ್ ನೋ whom to fix it. ಮೇಡಮ್, ಅದು ಅಪ್ರೂವಲ್ whose responsibility? No, I will never agree on this. 5CR ಏನಿದೆ ಅದು ನೆನ್ನೆ ಎಲ್ಲ ನಾನು 3 ತಾಲೂಕು ಹೋಗಿ ಬಂದಿದ್ದೀನಿ, ಮೊನ್ನೆನೂ 1-2 ತಾಲೂಕು ಹೋಗಿ ಬಂದಿದ್ದೀನಿ. ಅದು ಹೋದ್ಮೇಲೆ ನನಗೂ ಸ್ವಲ್ಪ ಇದು ಬಂದಿದೆ. ನಿಮಗೆ ಅಪ್ರೂವ್ ಆಗಿಲ್ವಾ? ಈಗ ಹೊಸ ಬೋರ್ವೆಲ್ಸ್ದು ₹100 ಬೇಟ ಕೊಡ್ಬೇಕು. ನಮ್ಮ ವಯಸ್ಸು ಸೀಮೆಸ ಇದಾವೆ. ಆದ್ರೆ ನಮ್ಮ ಬಣ್ಣ ನಾವ್ ಎಲ್ಗೋಬೇಕು. ಇವತ್ತು ಒಂದನೇ ನೀರಿಲ್ಲ, ಕುಡಿಯಾಕು ಇಲ್ಲ. ಇವ್ರ ಮನೆ ನಮ್ಮನೆ ಒಂದೇ ತೆಗಿರೋದು. ಬರ್ರಿ ಬೇಕಾದ್ರೆ ನೋಡಿ. ಕೇರ್ನೆಲ್ಲ ತಿರ್ಗಿದೀವಿ. 100 ದಿವ್ಸ ಹೋಗಿ 4 ದಿನ ನೀರು ತಂದು ಹೊಸ್ತಾಗಿ ಪಯನ್ ಮಾಡಿಸಿ ಬೋರ್ ಹಾಕಿಸ್ರಿ ಊರಿಗೆ ಅಷ್ಟೇನೆ. ಕೂಲಿ ಮಾಡ್ಕೊಂಡು ದನ ಕರ್ಕೊಂಡು ನೀರಿಲ್ಲ ಮೇಡಮ್. ದನ ಕರ್ಗೋದಂತ ಅಷ್ಟು ತೊಂದರೆ ಆಗಿದೆ. ನಮ್ಗೇನು ಬೋರ್ ಗ್ರಾಮ ಪಂಚಾಯತ್ ಅವರು ಟ್ಯಾಂಕರ್ ಕೊಡ್ಸಲ್ಲ. ಎಲ್ಲಿ ಕೊಡ್ಸಿದ್ದಾರೆ ಮೇಡಮ್? ಅಲ್ಲೇ ಕೇಳಿ ಮೇಡಮ್. ಒಂದು ಟ್ಯಾಂಕ್ ನೀರು ಕೊಡ್ಸಿಲ್ಲ ಮೇಡಮ್ ಅವರೇ. PDO ಇಂದ ಬಂದಿಲ್ಲ ಮೇಡಮ್ ನೀರು ಯಾವುದು.
ಒಂಚೂರು ಇದು ಮಾಡಲ್ಲ. ಮೇಡಮ್ ಒಂದು ಸೀಮೆ ಹಸ ಕುಡಿತೀರಾ? ಹೆಂಗ್ ಮೇಡಮ್? 4 ಸೀಮೆ ಹಸ ಇದಾವೆ ನಾನು ಹೇಳ್ಕೊಳ್ಳ ನೀರಿಗೆ ಎಲ್ಲ ಈಗ ಮೇಲ್ಗಡೆ ಯಾರು ಬೈತಕ್ಕೋ ನೀರಿಲ್ಲ. ಜಾಸ್ತಿ ಸೀಮೆ ಹಸ ಜಾಸ್ತಿ ಪುರಿ ಸೀಮೆ ಹಸ ಅವಕ್ಕೆ ಒಂದೊಂದು 170 ಸೀಮೆ ಹಸ ಇದಾವೆ. 170 ಸೀಮೆ ಒತ್ತು ಏನಾಗುತ್ತೆ ಒಂದು ರೂಟ್ಗೆ ಈಗ ಅಲ್ಲಿಂದ ತರ್ಬೇಕು ನಾವು ಹೇಳು. ನಮ್ ಬೇಡ ಬಿಡು ಹೋಗಿ ನಮ್ದು ಡ್ರಮ್ ಗಟ್ಟಲೆ ನೀರು ಬೇಕು. ನಾವೆಲ್ಲ ಶೀಸ್ತಾಗ ತಂದು ಕುಡಿತೀವಿ. ಅವನ್ನ ಏನ್ ಮಾಡೋಣ ನಾವು ಪಂಚಾಯತ್ ಕೇಳಿ ಏನೇನು ಹೇಳಲ್ಲ ಏನು ಕೇಳಲ್ಲ ಯಾತಿದಿಲ್ಲ ನೀವು ಯಾತಿದಿಲ್ಲ ದಾಖಲೆ ಅಂತ ಕೇಳ್ತಾರೆ. ಕುಡಿಯೋ ನೀರಿಗೆ ಬಂಗಾಳ ಇಟ್ಕೊಂಬತ್ತೆ ಮೇಡಮ್. ಇದು ಇವ್ರಿಗೆ ಮಾಡಲಿಕ್ಕೆ ಹೇಳಿದ್ವಿ ಮೇಡಮ್ ಫಸ್ಟು, ಬಟ್ ಗ್ರ್ಯಾಂಟ್ ಇಲ್ಲ ಅಂದಿದ್ದಕ್ಕೆ 1.7 you cannot give. Don't tell me ಇಲ್ಲ ಮೇಡಮ್. ಅವ್ರ ಹತ್ರ ಮಿನಿಮಮ್ 2 ಲಕ್ಷ 3 ಲಕ್ಷ ಇಟ್ಕೊಂಡು ಈ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಕುಡಿಯೋ ನೀರಿಗೆ ಯೂಸ್ ಮಾಡಿಲ್ಲ ಅಂತ ಇನ್ನೇನಕ್ಕೆ ಯೂಸ್ ಮಾಡ್ತೀರಾ? ವಿ ಹ್ಯಾವ್ ಓನ್ಲಿ 5 crores. ಈಗ ಮತ್ತೆ 1 crore ಕೊಡ್ತಾರೆ. ಅದರಲ್ಲಿ ನಾವು ಡ್ರಿಲ್ಲಿಂಗೇ ಮಾಡೋಕ್ಕಾಗುತ್ತೆ. ಮೇಲ್ಕುಂಟೆ ಗೊಲ್ರಟ್ಟಿಯ ಕಟ್ಟೆ ಹತ್ರ ಇರುವ ಕೊಳವೆ ಬಾವಿಯಿಂದ ಹಳೆ ಕೊಳವೆ ಬಾವಿವರೆಗೂ ಇದು 2.9 ಇದೆ ಮೇಡಮ್. ಇವೆರಡು ವರ್ಕು ಪೆಂಡಿಂಗ್. Then what is the solution? ಇಲ್ಲಿವರೆಗೂ 2.5 ಲಕ್ಷ ಇದೆ ಅಲ್ಲ. ಜನರಿಗೆ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ದಟ್ ಇಸ್ ಆದ್ಯ ಕರ್ತವ್ಯ ಗ್ರಾಮ ಪಂಚಾಯತ್ ಇದ್ದು. ಹೌದಾ? ಸ್ವಚ್ಛತೆ, ಕುಡಿಯೋ ನೀರು ನನಗೆ ಗೊತ್ತಿದೆ ಹಾಗೆ. ನಾನು ಅಲ್ಲಿ RDPR ಅಲ್ಲಿ ಸ್ಟೇಟ್ ಅಲ್ಲಿನೂ ಕೆಲಸ ಮಾಡಿದ್ದೀನಿ, ಇಲ್ಲಿನೂ CO ಕೆಲಸ ಮಾಡಿದ್ದೀನಿ. ಕುಡಿಯೋ ನೀರು ಸ್ವಚ್ಛತೆ ಇದೆ ನಮ್ಮ ಗ್ರಾಮ ಪಂಚಾಯತ್ ಪ್ರಥಮ ಕರ್ತವ್ಯ. ಕರೆಕ್ಟಾ? ಅದೇ ಅವ್ರು ಎಲ್ಲಿ ಹೋಗ್ತಾರೆ? ನಾವು ಬೋರ್ ಬರ್ದ್ರೆ ಇಲ್ಲ ಸರ್ ಅಲ್ಲಿ 2 ಫೇಲ್. 2 ಫೇಲ್ ಆಗಿದೆ. 1240 ಅಡಿ ಕೊರ್ದ್ರು ನೀರೇ ಇಲ್ಲ. ಎಲ್ಲ ಒಂದು ಉನ್ನತವಾಗಿ ಒಳ್ಳೆ ಪಾಯಿಂಟ್ ಮಾಡಿಸಿ ನಾವು ವೈಯಕ್ತಿಕವಾಗಿ ಬೋರ್ವೆಲ್ ಕೊಡ್ತಿದ್ರು ಬರ್ತಾ ಇಲ್ಲ ನೀರು ಅಲ್ವಾ? ಮತ್ತೆ ಈಗ ಎಲ್ಲಿ ಈಗ ಕೆಲವು ಇದು ಒಳ್ಳೆ ಜಾಗದಾಗೆಲ್ಲ ಒಂದು ಪಾಯಿಂಟ್ ಮಾಡಿಸಿ ಇಲ್ಲಿಂದ ಪೈಪ್ ಎಲ್ಲಿ ಹೋಗುತ್ತೆ? ಅಷ್ಟೇ. ಅದು ಕೊಡ್ತಾ ಇಲ್ಲ ಅಂದ್ರೆ ವಾಟ್ ಇಸ್ ದ ಹೋಲ್ ಪಾಯಿಂಟ್? ನಾವು ಇಲ್ಲಿ ರಿವ್ಯೂ ಮಾಡೋದು ಏನಕ್ಕೆ? ಫೀಲ್ಡ್ ವಿಸಿಟ್ ಮಾಡೋದು ಏನಕ್ಕೆ? ಒಂದು ಆ್ಯಕ್ಷನ್ ಪ್ಲಾನಲ್ಲಿ 98 ಲಕ್ಷಕ್ಕೆ ಕಳಿಸಿದ್ವಿ ಮೇಡಮ್. ಆಲ್ ದಟ್ ಐ ಅಗ್ರಿ. ರಜಪ್ಪ